ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ 2ನೇ ಅಧ್ಯಾಯದ 22ನೇ ಶ್ಲೋಕವನ್ನು ನೋಡೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನಮಗೆ ಯಾವುದೋ ಒಂದು ವಸ್ತು ಇಷ್ಟ ಆಯಿತು ಅಂದ ತಕ್ಷಣ ಆ ವಸ್ತುವನ್ನು ನಾವು ಪಡ್ಕೊಳ್ತೇವೆ. ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವುದೋ ಒಂದು ನಾವು ಬಳಸ್ತಕ್ಕಂತಹ ಶರ್ಟ್ ಇರ್ಬೋದು, ಉಪಯೋಗಿಸ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ಬೇಕು ಅಂದ ತಕ್ಷಣ ನಾವೇನು ಮಾಡ್ತೀವಿ, ತಗೊಳ್ತೀವಿ. ಆದರೆ ಆ ವಸ್ತುವಿಗೆ ಒಂದು ಸಮಯ ಅಂತಿರುತ್ತೆ. ಅದು ಆ ವಸ್ತುವಿಗೆ ಇಂತಿಷ್ಟು ದಿವಸದವರೆಗೆ ಮಾತ್ರ ಆ ವಸ್ತುವಿಗೆ ಒಂದು ಸಮಯ ಅಂತ ನಿರ್ಧಾರವಾಗಿರುತ್ತೆ. ಹಾಗೆ ಈ ಆತ್ಮ ಅನ್ನುವಂಥದ್ದನ್ನು ಅದೇ ಥರ ಹೇಳ್ತಾನೆ ಇಲ್ಲಿ ಕೃಷ್ಣ. ನಾವು ಈ ಒಂದು ಶರೀರಕ್ಕೆ ಬೇಕಾದಂತಹ ಈ ಯುತಕವನ್ನು ಅಥವಾ ಅಂಗಿಯನ್ನು ಹಾಕ್ಕೊಂಡಿದ್ದೀವಿ. ಇದು ಕೊಳೆ ಆಗಿದೆ ಅಂದ ತಕ್ಷಣ ಇದನ್ನು ಏನು ಮಾಡ್ತೀವಿ, ತೆಗಿತೀವಿ, ಹೊಸದಾದಂತಹ ಒಂದು ಯುತಕವನ್ನು ಹಾಕ್ಕೊಳ್ತೀವಿ. ಅದೇ ಥರ ಯಾವುದೇ ಒಂದು ವಸ್ತು ನಮ್ಮ ಮನೆಯಲ್ಲಿ ಒಂದು ವಸ್ತು ಬೇಕು ಅಂದ ತಕ್ಷಣ ಹೊಸದಾದಂಥ ವಸ್ತುವನ್ನು ತಗೊಳ್ತೀವಿ. ಅದಕ್ಕೆ ಸಮಯ ಮೀರಿದೆ ಅಂದ ತಕ್ಷಣ ಆ ವಸ್ತುವನ್ನು ತೆಗೆದು ಬಿಟ್ಟು ಬೇರೆ ವಸ್ತುವನ್ನು ತಗೊಳ್ತೀವಿ. ಅದೇ ತರಹ ಈ ಶರೀರದಲ್ಲಿರ್ತಕ್ಕಂತಹ ಆತ್ಮವು ಅದೇ ತರಹ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಶರೀರದಲ್ಲಿ ನಾವು ಬಳಸಿದಂತಹ ಯುತಕವನ್ನು ತೆಗೆದು ಅದು ಜೀರ್ಣವಾಗಿದೆ, ಅದು ಕೊಳೆಯಾಗಿದೆ ಅಂತ ತೆಗೆದುಹಾಕಿ ಹೊಸದನ್ನು ಹೇಗೆ ಧರಿಸ್ತೀವೋ ಅದೇ ತರಹ ಈ ಶರೀರದಲ್ಲಿರ್ತಕ್ಕಂತಹ ಆತ್ಮವೂ ಸಹ ಸ್ವಲ್ಪ ದಿವಸ ಈ ಶರೀರದಲ್ಲಿದ್ದು ಈ ಶರೀರ ಜೀರ್ಣವಾಗಿದೆ, ಈ ಶರೀರ ಜರ್ಜರಿತವಾಗಿದೆ, ಇದರಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂದ್ಕೊಂಡು ಈ ಶರೀರವನ್ನು ಅದು ಬಿಟ್ಟು ಬಿಡುತ್ತೆ. ಆದರೆ ಬಿಟ್ಟ ಮೇಲೆ ಅದೆಲ್ಲಿ ಹೋಗುತ್ತೆ ಕೇಳಿದ್ರೆ, ಎಲ್ಲೋಗುತ್ತೆ? ಇನ್ನೊಂದು ಹೊಸದಾದಂತಹ ಶರೀರನ ಹುಡ್ಕೊಳ್ಳುತ್ತೆ. ಹೇಗೆ ನಾವು ಒಂದು ವಸ್ತು ತಗೊಂಡು ಅದಕ್ಕೆ ಸಮಯ ಮುಗೀತು ಅಂದ ತಕ್ಷಣ ಬೇರೆ ಒಂದು ವಸ್ತುವನ್ನು ತಗೊಳ್ತೀವೋ ಅದೇ ತರಹ ಆತ್ಮವೂ ಸಹ ಈ ಒಂದು ಶರೀರದಲ್ಲಿ ಇದ್ದು ಅಲ್ಲಿ ಒಂದಷ್ಟು ದಿವಸ ವಾಸವಾಗಿದ್ದು ತನ್ನ ಕರ್ತವ್ಯಗಳನ್ನು ಮಾಡ್ಕೊಳ್ತಾ ಆ ಶರೀರ ದುರ್ಬಲವಾಗಿ ಅಶಕ್ಯವಾದಾಗ, ಶಕ್ತಿಹೀನವಾದಾಗ ಆ ಶರೀರವನ್ನು ತ್ಯಜಿಸಿ ಇನ್ನು ಹೊಸದಾದಂತಹ ಒಂದು ಶರೀರವನ್ನು ಪ್ರವೇಶ ಮಾಡುತ್ತೆ. ಆದ್ದರಿಂದ ಈ ಆತ್ಮಕ್ಕೆ ಸಾವು ಅನ್ನೋದಿಲ್ಲ. ಅಂದರೆ ಒಂದು ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆ ಶರೀರ ಬಿಡುತ್ತೆ. ಆ ಶರೀರ ನಶ್ವರ. ಆ ಶರೀರಕ್ಕೇನು ಅದು ಜೀವಿತಾವಧಿ ಅದಕ್ಕೆ ಕೇಳಿದರೆ ಸ್ವಲ್ಪ ಕ್ಷಣಿಕ ಕಾಲವಂತಹ ಜೀವಿತಾವಧಿ. ಅದನ್ನು ಬಿಟ್ಟು ಅದು ಅಲ್ಲಿಂದ ಬಿಟ್ಟು ಬೇರೆ ಆದಂತಹ ಹೊಸದಾದಂತಹ ಒಂದು ಶರೀರವನ್ನು ಸೇರುತ್ತೆ. ಅದೇ ತರಹ ನೀನು ಸಹ ಇಲ್ಲಿ ಯುದ್ಧರಂಗದಲ್ಲಿ ಈಗ ಯುದ್ಧ ಮಾಡಲಿಕ್ಕೆ ಬಂದಿದ್ದೀಯಾ. ಆದ್ದರಿಂದ ನೀನು ಅದರ ಬಗ್ಗೆ ಆಲೋಚನೆಯನ್ನು ಮಾಡಬೇಡ. ಆತ್ಮ ಯಾವತ್ತೂ ಸಹ ಅದು ನಿತ್ಯವಾಗಿರುತ್ತೆ. ಆ ನಿತ್ಯವಾದಂತಹ ಆತ್ಮನನ್ನು ನೀನು ಸ್ಮರಿಸಿಕೊಳ್ತಾ ನೀನು ಕರ್ತವ್ಯದ ಕಡೆಗೆ ಮುಂದೆ ಹೋಗು ಅಂತ ಆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ನಮಸ್ಕಾರ.